ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಜೋಶಿ. ಜ್ಯೋತಿಷರತ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ಅದರಲ್ಲಿ ಸಿಂಹ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ, ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಸಿಂಹ ರಾಶಿಯವರು ಧೈರ್ಯಶೀಲವಂತರು ಯಾವ ರೀತಿ ಅಂದರೆ, ನಾಯಕತ್ವದ ಗುಣಗಳು ಹೊಂದಿರ್ತಾರೆ, ಮುಂದಾಳತ್ವ ಜಾಸ್ತಿ ಇರುತ್ತೆ. ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿ ಮುಂದೆ ನಿಂತು ಎಲ್ಲ ರೀತಿ ಬಗೆಹರಿಸುವಂಥ ಗುಣಗಳು ಇವರಲ್ಲಾಗಿರುತ್ತೆ. ಈ ರೀತಿ ವಿಚಾರದಲ್ಲಿ ಏನಿರುತ್ತೆ ಅಂತಂದರೆ, ಏನೇ ಮಾಡಿದ್ರೂ ಕೂಡ ಮುಂದಾಳತ್ವ ಇವರಲ್ಲಿ ಬರ್ತಾನೆ ಇರುತ್ತೆ. ಇವರಿಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸು ತುಂಬ ಜಾಸ್ತಿ ಇರುತ್ತೆ. ಏನೇ ಮಾಡೋಕ್ಕೋದ್ರೂ ಎಲ್ಲನೂ ನನಗೆ ಗೊತ್ತು, ನಾನು ಮಾಡ್ತೀನಿ, ಈ ರೀತಿ ವಿಚಾರದಲ್ಲಿ ಭಾಳನೇ ಓವರ್ ಕಾನ್ಫಿಡೆಂಟ್ ಆಗಿರ್ತಾರೆ ಇವರು. ಇವರಿಗೆ ಏನೇ ಅಂದ್ಕೊಂಡ್ರೂ ನಡೆಯುತ್ತೆ. ಆರ್ಥಿಕ ಸ್ಥಿತಿಯಲ್ಲಾಗಿರ್ಬೋದು, ಏನೇ ಮಾಡೋಕ್ಕೆ ಹೋದರೂ ತುಂಬಾ ಅನುಕೂಲಕರ ಆಗಿದೆ. ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರಲಿ, ಯಾವುದೇ ಒಂದು ಕೆಲಸ ಮಾಡಿರಲಿ, ಏನೇ ಒಂದು ಮಾಡೋಕ್ಕೆ ಹೋದರೂ ಕೂಡ ಅವರಿಗೆ ಆರ್ಥಿಕದಲ್ಲಿ ತುಂಬಾ ಲಾಭ ಸ್ಥಾನದಲ್ಲಿ ಇದೆ. ಮತ್ತು ಇದರ ಜೊತೆಗೆ ಭೂ ವಿಚಾರದಲ್ಲಿ ಏನೇ ಒಂದು ಸಂಬಂಧಿಸಿದ ಏನೇ ವಿಚಾರ ಇದ್ದರೂ ಕೂಡ ಎಲ್ಲ ರೀತಿ ಅನುಕೂಲಕರ. ರಿಯಲ್ ಎಸ್ಟೇಟ್ ಆಗಿರ್ಬೋದು, ಏಜೆಂಟ್ರುಗಳಾಗಿರ್ಬೋದು, ಬ್ರೋಕರ್ಗಳಾಗಿರ್ಬೋದು, ಮತ್ತು ಗೃಹ ಕಟ್ಟಡ ಮಾಡೋರು ಆಗಿರ್ಬೋದು, ಏನೇ ಮಾಡಿದ್ರೂ ಕೂಡ ಇವರಿಗೆ ತುಂಬ ಅನುಕೂಲಕರ ಸ್ಥಿತಿ. ಒಟ್ಟಿನಲ್ಲಿ ಇವರಿಗೆ ಹಣದ ಕೊರತೆ ಇರೋದಿಲ್ಲ. ಏನೇ ಮಾಡಿದ್ರೂ ಕೂಡ ಎಲ್ಲ ರೀತಿ ಪಾಸಿಟಿವ್ ಸಿಗ್ತಾ ಹೋಗುತ್ತೆ, ಸಕ್ಸಸ್ಫುಲ್ ಆಗ್ತಾ ಹೋಗುತ್ತೆ. ಸಂತಾನದಲ್ಲೂ ಕೂಡ ಇವರಿಗೆ ಒಳ್ಳೆಯ ಆರಂಭ ಆಗುತ್ತೆ. ಎಷ್ಟೋ ವರ್ಷದಿಂದ ಆಗ್ತಿರಲ್ಲ, ಎಷ್ಟೋ ತಿಂಗಳಿಂದ ಅಪೇಕ್ಷೆ ಪಡ್ತಾ ಇರ್ತೀರಿ, ಇವಾಗ ಆಗುತ್ತೆ, ನಾಳೆ ಆಗುತ್ತೆ, ಈ ತಿಂಗಳಲ್ಲಿ ಸಂತಾನ ಹಾಗೆ ಆಗುತ್ತೆ. ಅಪೇಕ್ಷೆ ಪಟ್ಟವರು ಈ ತಿಂಗಳಲ್ಲಿ ಸಂತಾನದ ಅಪೇಕ್ಷೆ ಏನು ಪಡ್ತಾ ಇರ್ತೀರಿ, ಎಲ್ಲ ರೀತಿ ಹೊಂದಾಣಿಕೊಂದು ಎಲ್ಲ ರೀತಿ ಆಗುವಂಥ ಚಾನ್ಸಸ್ಗಳು ಇದೆ ಈ ತಿಂಗಳಲ್ಲಿ. ಮದುವೆ ವಿಚಾರದಲ್ಲಿ ಯಾರು ಭಾಳ ದಿವಸದಿಂದ ಮದುವೆ ಆಗ್ತಾ ಇರಬೇಕು, ಮದುವೆ ಹುಡುಕ್ತಾ ಇರ್ತೀರಿ, ಹೆಣ್ಣು ಸೆಟ್ ಆಗ್ತಾ ಇರಲ್ಲ, ಒಂದು ಹೆಣ್ಣು ನೋಡೋಕೆ ಹೋದರೆ ಇನ್ನೊಂದು ಹೆಣ್ಣು ಸೆಟ್ ಆಗುತ್ತೆ, ಈ ಹೆಣ್ಣು ಸೆಟ್ ಆದರೆ ಆ ಹೆಣ್ಣು ಸೆಟ್ ಆಗ್ತಿರಲ್ಲ, ಈ ರೀತಿ ಆಗುವಂಥ ವಿಚಾರದಲ್ಲಿ ಹಿಂಗೆ ದಿನೇ ಏನು ಮುಂದೂಡಿಕೆ ಆಗ್ತಾ ಇರುತ್ತೆ, ಮದುವೆ ವಿಳಂಬ. ಈ ತಿಂಗಳಲ್ಲಿ ಮದುವೆ ಯೋಗ ಸಿಂಹರಾಶಿಯವರಿಗೆ ಕೂಡಿ ಬಂದಿದೆ. ಸ್ವಲ್ಪ ಜಾತಕ, ಗಣಗಳು, ನಕ್ಷತ್ರಗಳು ಎಲ್ಲ ರೀತಿಯ ಪರಿಶೀಲನೆ ಮಾಡಿ ಮದುವೆ ವಿಚಾರನ ಮುಂದೆ ಹೋದರೆ ಮಾತ್ರ ನಿಮ್ಮ ಮುಂದಿನ ಜೀವನ ಎಲ್ಲ ರೀತಿ ಚೆನ್ನಾಗಾಗ್ತಾ ಹೋಗುತ್ತೆ. ಈ ರೀತಿ ವಿಚಾರದಲ್ಲಿ ನೀವು ಏನಾದ್ರು ನೆಗ್ಲೆಕ್ಟ್ ಮಾಡಿದರೆ ನಿಮಗೆ ಡೈವರ್ಸ್ ತನಕ ಹೋಗುವಂಥ ಚಾನ್ಸಸ್ಗಳು ಭಾಳ ಇದೆ. ಈ ತಿಂಗಳು ನೀವು ಎಷ್ಟು ಶಾಂತ ರೀತಿಯಿಂದ, ಸಹನೆಯಿಂದ, ತಾಳ್ಮೆಯಿಂದ ಇರ್ತೀರಿ, ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಅದನ್ನು ಬಿಟ್ಟು ಅನಾವಶ್ಯಕವಾಗಿ ಮಾತಾಡಿ ಅಚಾನಕ್ಕಾಗಿ ಏನೇ ಒಂದು ಹೇಳೋಕೆ ಹೋದರೂ, ಯಾರಿಗೆ ಬುದ್ಧಿ ಮಾತು ಹೇಳೋಕೆ ಹೋದರೂ ಕೂಡ ಅದರಿಂದ ತೊಂದರೆ ನಿಮಗೆ ಆಗುತ್ತೆ. ಈ ರೀತಿ ವಿಚಾರದಲ್ಲಿ ಸ್ವಲ್ಪ ಶಾಂತ ರೀತಿಯಿಂದ ಇರಿ, ಸ್ವಲ್ಪ ಆಲೋಚನೆ ಮಾಡಿ, ಸ್ವಲ್ಪ ಆತುರದ ನಿರ್ಧಾರಗಳನ್ನು ತೊಗೊಳೋದು ಬಿಡಿ. ಮತ್ತು ಹಠತನವನ್ನು ಈ ತಿಂಗಳು ನೀವು ಬಿಟ್ಟಷ್ಟು ನಿಮಗೆ ಅನುಕೂಲಕರ. ಅದಕ್ಕೆ ಹೇಳೋದು, ತಾಳ್ಮೆಯಿಂದ ಇದ್ದಷ್ಟು ನಿಮಗೆ ಭಾಳ ಒಳ್ಳೆಯದು. ಆಸ್ತಿ ವಿಚಾರದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ವಾದ ವಿವಾದ ಆಗುವಂಥ ಚಾನ್ಸಸ್ಗಳು ಇದೆ. ಇದನ್ನು ಸಂಧಾನದ ಮುಖಾಂತರ ಬಗೆಹರಿಸಿದಷ್ಟು ನಿಮಗೆ ಅನುಕೂಲ. ಇಲ್ಲ ಅಂತಂದರೆ ಜಗಳ, ಕಲಹ ಎಲ್ಲ ರೀತಿ ಆಗಿ ಮಾನ ಮರ್ಯಾದೆ ಗೌರವಕ್ಕೆ ಧಕ್ಕೆ ಬಂದು ಒಂದೋಗಿ ಇನ್ನೊಂದು ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಮಾನಸಿಕ ಚಿಂತನೆ ಒಳಗಾಗ್ತಾ ಹೋಗ್ತೀರಿ. ಸ್ವಲ್ಪ ಏನೇ ಒಂದು ವಿಚಾರದಲ್ಲಿ ಕಲಹ ಉಂಟಾದರೆ ಆಗಸ್ಟ್ ತಿಂಗಳಲ್ಲಿ ಸಂಧಾನದ ಮುಖಾಂತರ ನೀವು ಬಗೆಹರಿಸ್ತಾ ಹೋದಷ್ಟು ನಿಮಗೆ ಬಹಳ ಅನುಕೂಲ. ಮತ್ತು ಆತುರದ ನಿರ್ಧಾರ ತಗೊಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಈ ತಿಂಗಳಲ್ಲಿ ಆತುರದ ನಿರ್ಧಾರ ಪಟ್ಟಷ್ಟು ನಿಮಗೆ ಹಣದಲ್ಲಿ ಧಕ್ಕೆ ಬರುತ್ತೆ. ನಿಮಗೆ ಅವಮಾನಕ್ಕೀಡಾಗ್ತಾ ಹೋಗ್ತೀರಿ. ಅದಕ್ಕೋಸ್ಕರ ಆಲೋಚನೆ ಮಾಡಿ, ಬುದ್ಧಿ ಉಪಯೋಗಿಸಿ, ಎಲ್ಲನೂ ಕೂಡ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಆತುರದ ನಿರ್ಧಾರ ತಗೊಂಡ್ರೆ ನಿಮಗೆ ಕೆಟ್ಟದಂತೂ ಆಗುವಂಥ ಚಾನ್ಸಸ್ಗಳು ಇದೆ. ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಲಾಭ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಏನಿರ್ತೀರಿ, ಓದುವಂಥ ಜಾಣ್ಮೆ ಎಲ್ಲ ರೀತಿ ನಿಮ್ಮಲ್ಲಿದೆ, ಆದರೂ ಕೂಡ ಉಪಯೋಗ ಪಡ್ಕೊತಿರಲ್ಲ. ಆದರೆ ಈ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ವಿದೇಶಕ್ಕೆ ಹೋಗಿ ಓದುವಂಥರಾಗಿರ್ಬೋದು,
ಎಲ್ಲ ರೀತಿ, ಮತ್ತು ಅಲ್ಲಿ ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರ್ಬೋದು, ಎಲ್ಲ ರೀತಿ ಅವರಿಗೆ ಒಳ್ಳೆಯದು ರ್ಯಾಂಕ್ ಸಿಗ್ತಾ ಹೋಗುತ್ತೆ. ಮತ್ತು ಉದ್ಯೋಗದಲ್ಲಿ ಏನು ಉದ್ಯೋಗ ಮಾಡ್ತಾ ಇರ್ತೀರಿ ಅವ್ರಿಗೆ ಕೂಡ ಒಳ್ಳೇದಾಗುವಂಥ ಚಾನ್ಸಸ್ಗಳು ಇದೆ. ಮತ್ತು ಏನು ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡ್ತಿರ್ತೀರಲ್ಲ, ಏನು ಅಪೇಕ್ಷೆ ಪಡ್ತಾ ಇರ್ತೀರಿ, ಈ ತಿಂಗಳಲ್ಲಿ ನಿಮಗೆ ಅದು ನೆರವೇರಲಿದೆ. ಸ್ವಲ್ಪ ಇಂಕ್ರಿಮೆಂಟು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ, ಪ್ರಮೋಷನ್ನು ಕೂಡ ಸಿಗುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿ, ಸ್ವಲ್ಪ ಪ್ರಯತ್ನ ಪಟ್ಟಷ್ಟು ನಿಮಗೆ ಒಳ್ಳೆಯ ಪ್ರಶಂಸೆ ಸಿಗುತ್ತೆ, ಒಳ್ಳೆಯ ಹೆಸರು ಸಿಗುತ್ತೆ. ಮತ್ತು ಇದರ ಜೊತೆಗೆ ಇನ್ನೂ ಏನೇ ಸಮಸ್ಯೆಗಳಿದ್ರು, ಏನೇ ಇದ್ದರೂ ರಾಯರ ದರ್ಶನ ಪಡೀರಿ. ಅದರಿಂದನೂ ಕೂಡ ನಿವಾರಣೆ ಆಗಿಲ್ಲ ಅಂತಂದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು.